ಪುಷ್ಪಕ್, ನಿನ್ನ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಅಮ್ಮ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನಾನು ಅಂಥದ್ದೇನು ಮಾಡಿದ್ದೀನಿ? ಏನೆಲ್ಲ ಮಾಡಿಲ್ಲ ಪುಷ್ಪಕ್. ಇದೇ ಮೈನಾ ನಿನ್ನ ಪ್ರೀತಿನ ಒಪ್ಕೊಂಡ್ಲಿಲ್ಲ ಅಂತ ಎಷ್ಟೆಲ್ಲ ಅತ್ತು ಗೋಳಾಡಿದ್ದೆ. ಅದೇ ಮೈನಾ ಧ್ರುವನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಕುಡ್ಕೊಂಬಂದು ಜಗಳ ಎಲ್ಲ ಮಾಡಿದ್ಯಾ. ಅಷ್ಟೇ ಅಲ್ಲ, ಹಾಸ್ಟೆಲ್ನೇ ಧ್ವಂಸ ಮಾಡಿದ್ಯಾ. ಇರೀರಿ, ಅದ್ಯಾವುದು ಹೆಮ್ಮೆ ಪಡುವಂಥ ವಿಷಯ ಅಲ್ವಲ್ಲ. ಅದೆಲ್ಲ ಯಾಕೆ ಈಗ ನೆನ್ಪು ಮಾಡ್ಕೋತಿದ್ದೀರಾ? ಇವತ್ತು ನಮಗೆ ಸ್ವಂತ ಆದ ಹುಡುಗಿ ಬೇರೆಯವ್ರಿಗೆ ಸ್ವಂತ ಆಗ್ತಾಳೆ ಅಂತ ಗೊತ್ತಾಗಿದ ತಕ್ಷಣ ಅವರಿಬ್ರನ್ನೂ ಒಟ್ಟಿಗೆ ಸೇರಿಸ್ಬೇಕು ಅನ್ನೋ ಮೆಚುರಿಟಿ ಬಂದಿದೆಯಲ್ಲ ನಿನ್ಗೆ. ಅದನ್ನ ನೋಡ್ತಾ ಇದ್ರೆ ಹೆಮ್ಮೆ ಅಲ್ಲ, ಸಂತೋಷನೂ ಆಗ್ತಿದೆ. ಮೈನಂಗೋಸ್ಕರ ನೀನ್ ಮಾಡಿರೋ ತ್ಯಾಗ ನಿಜಕ್ಕೂ ಅದು ಬೆಲೆ ಕಟ್ಟಕ್ಕಾಗ್ದಿರೋದು. ಈ ಮನ್ಸು ಯಾರಿಗೂ ಬರೋದಿಲ್ಲ ಪುಷ್ಪಕ್. ಮೈನಂಗ್ ಗೊತ್ತಿಲ್ದೆ ಧ್ರುವನ್ ಕೈಲಿ ತಾಳಿ ಕಟ್ಸಿದ್ಯಾ ಅಂತ ನನಗೆ ಗೊತ್ತಾಗಿದ ತಕ್ಷಣ ನನಗೂ ನಿನ್ ಮೇಲೆ ಕೋಪ ಬಂತು. ಆದ್ರೆ ಹಿಂದೆ ಇದ್ದ ತ್ಯಾಗನ ನೆನ್ಸ್ಕೊಂಡ್ಮೇಲೆ ನಿನ್ ಮೇಲೆ ನನಗೆ ಗೌರವ ಬಂತು. ಹಾಗೇನಿಲ್ಲ ಅಮ್ಮ, ಮೈನಾ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ನಾವು ಪ್ರೀತಿ ಮಾಡಿದವರು ನಾವಿಲ್ದೇನೆ ಚೆನ್ನಾಗಿರ್ತಾರೆ ಅಂದ್ರೆ ಅವ್ರನ್ನ ಬಿಟ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದರಲ್ಲೂ ಒಂದು ಸುಖ ಇದೆ. ಬೇರೆಯವ್ರಿಗೋಸ್ಕರ ಬಿಟ್ಕೊಡೋದ್ರಲ್ಲಿ ಒಂದು ಸುಖ ಇದೆ ಅಂತ ನೀನ್ ಹೇಳಿದ್ಯಲ್ಲ, ನಿನ್ ಮಾತಲ್ಲೂ ಒಂದು ಅರ್ಥ ಇದೆ. ಆದ್ರೆ ಆ ಬಿಟ್ಕೊಡೋದ್ರಲ್ಲಿ ಒಂದು ಕಷ್ಟ ಇದೆಯಲ್ಲ, ಅದನ್ನ ನಮ್ಮಿಂದ ಯಾವತ್ತೂ ಮರೆಯಕ್ಕಾಗಲ್ಲ. ಎಷ್ಟೇ ವರ್ಷ ಆದ್ರೂ ಆ ಸಂಬಂಧನ ಬಿಟ್ಕೊಟ್ಟೆ ಅನ್ನೋ ನೋವು ನಮ್ಮ ಮನ್ಸಲ್ಲಿ ಯಾವುದೋ ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ನಮ್ಮನ್ ಕೊರೀತಾ ಇರತ್ತೆ. ನಮಗೂ ಒಂದು ಚಾನ್ಸ್ ಸಿಗ್ಬಾರ್ದಾ? ಬಿಟ್ಕೊಟ್ಟಿರೋದು ನಮ್ಮ ಹತ್ರ ಬಂದು ಸೇರ್ಬಾರ್ದಾ? ಆ ಹಂಬಲ ನಮ್ ಜೊತೆಯಲ್ಲೇ ಇದ್ದು ಯಾವಾಗ್ಲೂ ಕಾಡ್ತಾ ಇರುತ್ತೆ. ನನ್ನ ಮನಸ್ಸಲ್ಲಿರೋದನ್ನ ಹಾಗೆ ಕನ್ನಡಿ ತರ ಹೇಳೋ ಅಂತ ಒಂದು ಜೀವ ನನ್ನ ಮುಂದೆ ಕೂತಿದೆ. ಮೋಸ್ಟ್ಲಿ ಅದಕ್ಕೆ ನಾನು ನಿಮಗೆ ತಾಯಿ ಸ್ಥಾನ ಕೊಟ್ಟಿರೋದು. ನನ್ನ ನೋವುಗಳನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ತಿದ್ದೀರಾ ಅಂದ್ರೆ ನಿಮ್ಮ ಲೈಫಲ್ಲೂ ಇದೇ ಥರ ಎಕ್ಸ್ಪೀರಿಯನ್ಸ್ಗಳಾಗಿದೆ ಅಂತ ಅರ್ಥ ಅಲ್ವಾ ಅಮ್ಮ? ಪುಷ್ಪಕ್, ನನ್ ಮನ್ಸಲ್ಲಿ ಏನಿದೆ ಅಂತ ಕಂಡಿಡಿಯೋದಕ್ಕೆ ಟ್ರೈ ಮಾಡ್ಬೇಡ. ಅದೆಲ್ಲ ನಿನಗೆ ಗೊತ್ತಾಗದೆ ಇರೋದೇ ಒಳ್ಳೇದು. ನೀವು ಮಾತ್ರ ನನ್ನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಬೋದಾ? ನಾನು ತಿಳ್ಕೊಬಾರ್ದಾ? ನೋಡಿ ಅಮ್ಮ, ನಿಮಗೆ ನಾನು ನಿಮ್ಮ ಮಗನ ಥರ ಅಂತ ಸುಮಾರು ಸಲ ಹೇಳಿದ್ದೀನಿ. ನಾನು ನಿಮ್ಮನ್ನ ತಾಯಿ ಥರನೇ ನೋಡ್ತಾ ಇದ್ದೀನಿ. ಹಾಗಿದ್ದಾಗ ನಿಮ್ಮ ಮನಸ್ಸಲ್ಲಿ ಇರೋದನ್ನ ಅರ್ಥ ಮಾಡ್ಕೊಳ್ಳೋ ರೈಟ್ಸ್ ನನಗೂ ಇದೆಯಲ್ವಾ? ಹೇಳಿ ಅಮ್ಮ. ನೋಡಿ, ನನ್ನ ಮನಸ್ಸಲ್ಲಿ ಏನೇ ಇದ್ರೂ ನಾನು ಯೋಚನೆ ಮಾಡದೆ ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಆದರೆ ನೀವು ಮಾತ್ರ ಯಾವತ್ತೂ ಯಾವ ವಿಷಯನೂ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ಫೋರ್ಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಮ್ಮ ಮನಸ್ಸಲ್ಲಿರೋದನ್ನ ನಾವು ಶೇರ್ ಮಾಡ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ. ಅದಕ್ಕೆ ಅಮ್ಮ, ಪ್ಲೀಸ್ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಡಿ. ನೀನ್ ಇಷ್ಟೆಲ್ಲ ಫೋರ್ಸ್ ಮಾಡಿ ಕೇಳ್ತಾ ಇರೋದಕ್ಕೆ ಒಂದೇ ಒಂದ್ ವಿಷಯ ಮಾತ್ರ ಹೇಳ್ತೀನಿ. ಗಾಯ ಆಗಿರೋ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನೇನು ತುಂಬಾ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದಿಲ್ಲ. ಒಂದೇ ಒಂದ್ ಸಮಸ್ಯೆ ಅಷ್ಟೇ. ಆದ್ರೆ ಅದೊಂದೇ ನನ್ನ ಜೀವನದಲ್ಲಿ ವಾಸಿ ಆಗದೆ ಇರೋ ನೋವನ್ನ ಉಳಿಸ್ಬಿಡ್ತು. ಇನ್ನೂ ಒಂದ್ ಕಡೆ ನನ್ನ ಮನ್ಸಲ್ಲಿ ಆ ನೋವು ಕಲೆ ಎಲ್ಲ ಹಾಗೆ ಉಳಿದಿದೆ. ಯಾವುದು ಕಡಿಮೆ ಆಗ್ಲೇ ಇಲ್ಲ. ಈ ಮರೀಚಿಕೆ ಅಂದ್ರೆ ನಿನ್ಗೇನು ಅಂತ ಗೊತ್ತಾ ಪುಷ್ಪಕ್? ಅದು ಮಿರಾಜ್ ಅಂತ ಹೇಳ್ತಾರಲ್ಲ, ಅದಾ? ಹೌದು, ಅದೇ ಥರನೇ. ಒಂದ್ ಸಂಬಂಧ ನನ್ ಕಣ್ಮುಂದೆನೇ ಇದೆ. ನನ್ನ ಹೃದಯ ಭಾವನಾತ್ಮಕವಾಗಿ ಬೆಸೆಯುತ್ತೆ. ಆದ್ರೆ ನನ್ನಿಂದ ಓಡ್ ಹೋಗಿ ಅದನ್ನ ತಪ್ಪಿಕೊಂಡು ಪ್ರೀತಿನ ತೋರ್ಸಕ್ ಆಗ್ತಾ ಇಲ್ಲ.
ಅದಕ್ಕೆ ನಾನು ಕೇಳ್ಕೊಂಡು ಬಂದಿಲ್ಲ. ಅದರಿಂದ ದೂರ ನಿಂತ್ಕೊಂಡೆ ನನ್ನ ಪ್ರೀತಿ ತೋರಿಸ್ಬೇಕು ಅಷ್ಟೇ. ಅದು ನಂದು, ನನ್ನ ಸ್ವಂತ ಅಂತ ನಾನೇನಾದ್ರೂ ಹಕ್ ಚಲಾಯಿಸಕ್ ಹೋದ್ರೆ ಒಂದೇ ಸಲ ಆ ಸಂಬಂಧ ನನ್ನ ಕೈ ಬಿಟ್ಟು ಹೋಗುತ್ತೇನೋ ಅನ್ನೋ ಭಯ. ಆ ಜೀವ ಹುಡುಕೊಂಡು ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡಿದ್ರು ನಾನು ಕಲ್ಲುಗೊಂಬೆ ತರ ಕೈ ಕಟ್ಕೊಂಡು ಸುಮ್ಮನೆ ನಿಂತಿರ್ತೀನಿ. ಇದೆಲ್ಲ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಇದೇ ನನ್ನ ಪರಿಸ್ಥಿತಿ ಕಣಪ್ಪ. ಸ್ವಂತ, ಸಂಬಂಧ, ಹಕ್ಕು ಇದನ್ನೆಲ್ಲ ನೀವು ಮಾತಾಡ್ತಿದ್ರೆ ನೀವು ನಿಮ್ಮ ಮಗಳನ್ನ ಅಥವಾ ಮಗನ ಮಿಸ್ ಮಾಡ್ಕೋತಿದ್ದೀರಾ ಅಂತ ಅರ್ಥ ಅಲ್ವಮ್ಮ? ಡೆಫಿನೆಟ್ಲಿ ನೀವು ನಿಮ್ಮ ಮಗನ ಮಿಸ್ ಮಾಡ್ಕೋತಿದ್ದೀರಾ. ಡಾಕ್ಟರ್, ಅಮ್ಮ, ಸಿಸ್ಟರ್, ಯಾಕೆ ಪೇಷಂಟ್ ಕಡೆಯವ್ರನ್ನ ವೀಲ್ ಚೇರ್ ತಳ್ಕೊಂಬರಕ್ ಬಿಡ್ತೀರಾ? ಕೇಳ್ದೆ ಮ್ಯಾಮ್, ಪೇಷಂಟ್ ಒಪ್ಲಿಲ್ಲ, ಅವರೇ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಏನ್ ಸರ್, ಇವ್ರಂದ್ರ ಅಷ್ಟೊಂದ್ ಪ್ರೀತಿನಾ ನಿಮ್ಗೆ? ಪ್ರೀತಿ ಹ್ಞೂ ಮೇಡಮ್, ಸಿಕ್ಕಾಪಟ್ಟೆ. ಅದಕ್ಕೆ ಈಗ ನನಗೆ ಶುರುವಾಗಿದೆ BP. ಏನಾಗಿದೆ ಸರ್ ಇವ್ರಿಗೆ? ಅದು ಮೇಡಮ್, ಐ ಲವ್ ಯು ಮೇಡಮ್. ಸರ್ ಏನ್ ಹೇಳ್ತಿದಾರೆ ಇವರು? ಅದು ಇವನಿಗೆ ಲವ್ ಫೇಲ್ಯೂರ್ ಆದಾಗಿಂದ ಹಿಂಗ್ ಆಡ್ತಿದ್ದಾನೆ ಮೇಡಮ್. ಏನ್ ಸರ್ ಇದು? ಕುಡ್ದು ಕೆಳಗ್ ಬಿದ್ದು ಕೈಕಾಲ್ ಮುರ್ಕೊಂಡಿರೋರ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ತಿರಲ್ಲ? ಅಯ್ಯಯ್ಯೋ ಮೇಡಮ್, ನಾನ್ ಕುಡ್ದಿಲ್ಲ ಮೇಡಮ್. ಸುಳ್ಳು ಹೇಳ್ಬೇಡಿ, ಸ್ಮೆಲ್ ಇಲ್ಲಿವರೆಗೂ ಬರ್ತಿದೆ. ಏನ? ಕುಡ್ದಿರೋ ಸ್ಮೆಲ್ಲು ಅಲ್ಲಿವರೆಗೂ ಬರ್ತಾ ಇದ್ಯಾ ಮೇಡಮ್? ನಾನ್ ಸತ್ಯವಾಗ್ಲೂ ಕುಡ್ದಿಲ್ಲ ಮೇಡಮ್, ನಿಮ್ಮ ಹಣೆಗೂ ಕುಡ್ದಿಲ್ಲ ಮೇಡಮ್. ಸುಮ್ನಿರೋ. ನೀವು ಹೇಳಿದ್ ಸರಿ, ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು. ಡಾಕ್ಟರ್ ಅಂದ್ರೆ ದೇವ್ರ ತರ. ಓ, ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು. ಹಾಗಾದ್ರೆ ನಾನು ಕಾಲಿಗೆ ಬಿದ್ಬಿಡ್ಲಾ ಸರ್? ಇವನು ಕುಡ್ದಿದ್ದಾನೆ ಮೇಡಮ್. ಏನ್ ಸರ್ ಇದು? ನೋಡಕ್ಕೆ ದೊಡ್ಡ ಮನುಷ್ಯ ತರ ಕಾಣಿಸ್ತೀರಾ. ಕುಡ್ದು ಕೆಳಗ್ ಬಿದ್ದಿರೋರ್ನ ಆಸ್ಪತ್ರೆ ಕರ್ಕೊಂಡ್ ಬರ್ತಿರಲ್ಲ, ನಿಮ್ಗೇನಾರು ಬುದ್ಧಿ ಇದೆಯಾ ಸರ್? ಒಂದ್ ವೇಳೆ ಟ್ರೀಟ್ಮೆಂಟ್ ಕೊಟ್ರು ಅವ್ರ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡುತ್ತಾ ಇಲ್ವೋ ಗೊತ್ತಿಲ್ಲ. ಮೇಡಮ್, ನೀವು ಹೇಳಿದ್ ನಿಜ ಮೇಡಮ್, ಆದ್ರೆ ಇವನು ಇವತ್ತು ಕುಡ್ದಿಲ್ಲ ಮೇಡಮ್. ನಿನ್ನೆ ರಾತ್ರಿನೇ ಗಂಟ್ಲವರೆಗೂ ಕುಡ್ದಿದ್ದಾನೆ. ಅದ್ರದ್ದೇ ಮೇಡಮ್ ಸ್ಮೆಲ್ ಇಷ್ಟೊಂದು ಬರ್ತಾ ಇರೋದು. ಇದನ್ನ ನಾನ್ ನಂಬೇಕಾ? ಮೇಡಮ್, ನೀವು ನಂಬಲೇಬೇಕು ಮೇಡಮ್. ಯಾಕೆ ಅಂದ್ರೆ ಹಗಲಲ್ಲಿ ನನಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಮೇಡಮ್. ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡಿ. ಇವ್ರನ್ನ ನೋಡಿದ್ರೆ ಗೊತ್ತಾಗಲ್ವಾ? ನಾನೊಬ್ಳು ಡಾಕ್ಟರ್, ನನ್ಗಷ್ಟು ಗೊತ್ತಾಗಲ್ವಾ? ಸರ್, ಡಾಕ್ಟ್ರಿಗೆ ಇದೆಲ್ಲ ಗೊತ್ತಾಗುತ್ತಾ? ಸುಂದರ. ಓ, ಮತ್ತೆ ಯಾಕೆ ಮೇಡಮ್ ಪೊಲೀಸ್ನವರು ಟ್ರಾಫಿಕ್ ಅಲ್ಲಿ ಮಿಷಿನ್ ಬಾಯಿಗಿಡ್ತಾರೆ? ಏ ಮಿಸ್ಟರ್, ನೀವು ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ಸಾರಿ ಡಾಕ್ಟರ್, ಸಾರಿ. ಇಂಥ ಕಂಡೀಷನ್ ಅಲ್ಲಿ ಪೇಷಂಟ್ ನ ಬೇರೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಕೇಳಿದ್ರೆ ಕುಡ್ದಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಿದ್ದೀರಲ್ಲ ಸರ್. ಸಾರಿ ಮೇಡಮ್, ಅದು ಇವನು ಕುಡಿದ ಜ್ಞಾನದಲ್ಲಿ ಮನೆಯಲ್ಲಿ ಜಾರ್ ಬಿದ್ಬಿಟ್ಟ. ಕೈಗೆ ಸೊಂಟಕ್ಕೆ ಏಟ್ ಬಿದ್ದಿದೆ. ದಯವಿಟ್ಟು ಟ್ರೀಟ್ಮೆಂಟ್ ಕೊಡಿ ಮೇಡಮ್. ಸಾರಿ ಸರ್, ನನ್ನಿಂದ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಆಗೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಮೇಡಮ್, ಕುಡಿಯೋದು ಕೂಡ ಒಂಥರ ಮೆಡಿಸನ್ ಇದ್ದಂಗಲ್ವಾ ಮೇಡಮ್? ನೀವೇ ಟ್ಯಾಲಿ ಮಾಡಿ ಮೇಡಮ್. ಏನ್ ಟ್ಯಾಲಿ ಮಾಡ್ಬೇಕು? ಮೆಡಿಸನ್ಗೂ ಸಾರಾಯಿಗೂ ಟ್ಯಾಲಿ ಮಾಡಿ. ಅಂದ್ರೆ ನನಗೆ ಹತ್ತಿರೋ ಕಿಕ್ಕು ಇಳಿಯೋ ತರ ಟ್ಯಾಲಿ ಮಾಡಿ ಮೇಡಮ್.